ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಿಇಟಿ ಅಂಕ ಮಾತ್ರ ಪರಿಗಣನೆ. ಸಿಇಟಿ 2024 ಇಂದಿನ ಈ ಒಂದು ವಿಡಿಯೋದಲ್ಲಿ GPSTR ಮತ್ತು HSTR ರಿಕ್ರೂಟ್ಮೆಂಟ್ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳು ಕರ್ನಾಟಕ TET ಎಲಿಜಿಬಲ್ ಆಗಿ GPSTR ಮತ್ತು HSTR ಪೋಸ್ಟ್ಗಳಿಗೆ ವೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡಬೇಕು. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿದ್ದು ತಾವು ಕೂಡ ಕೇಳಿದ್ದೀರಾ. 10,000 ಶಿಕ್ಷಕರ ನೇಮಕಾತಿಯನ್ನು ಆದಷ್ಟು ಬೇಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ಕೂಡಲೇ ನಾವು ನೋಟಿಫಿಕೇಷನನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದು. ಹಾಗಾಗಿ ಈಗ ಮುಂಬರುವ ನಿಮ್ಮ GPSTR ಮತ್ತು HSTR ರಿಕ್ರೂಟ್ಮೆಂಟ್ ಏನಾಗಲಿದೆ, ಆ ಒಂದು ರಿಕ್ರೂಟ್ಮೆಂಟ್ಗೆ CET ಅಂಕಗಳು ಮಾತ್ರ ಪರಿಗಣನೆಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನ್ಸ್ಗಳು ಬರ್ತಾ ಇವೆ. ಹಾಗಿದ್ದಲ್ಲಿ ಬನ್ನಿ ನೋಡೋಣ ಏನಿದೆ ಮಾಹಿತಿ ಅನ್ನೋದರ ಬಗ್ಗೆ. ಮೊದಲನೇದಾಗಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಹೇಳಿರುವ ಮಾಹಿತಿಯ ಪ್ರಕಾರ ವಿಧಾನಸಭೆಯಲ್ಲಿ ನಡೆಯುತ್ತಿರುವ ಅಧಿವೇಶನಗಳಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಆದಷ್ಟು ಬೇಗ ನಾವು 10,000 ಶಿಕ್ಷಕರನ್ನು ನೇಮಕಾತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ GPSTR ಮತ್ತು HSTR ರಿಕ್ರೂಟ್ಮೆಂಟ್ ವೇಳೆಯಲ್ಲಿ ಮೆರಿಟ್ ಲಿಸ್ಟ್, ಓಕೆ, ಸೊ ನೀವು TET ಎಲಿಜಿಬಲ್ ಆಗಿದ್ದೀರಾ, BEd ಮತ್ತು ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರಾ, ಅದಾದ ಮೇಲೆ ನೀವು CETಯಲ್ಲಿ ಕ್ವಾಲಿಫೈ ಆದಮೇಲೆ ನಿಮ್ಮ ಮೆರಿಟ್ ಪ್ರಿಪರೇಷನ್ ಮಾಡೋತ್ತಿಗೆ ಮೆರಿಟ್ ಲಿಸ್ಟ್ ಮಾಡೋತ್ತಿಗೆ ನಿಮ್ಮ ಡಿಗ್ರಿ ಅಂಕಗಳು, ನಿಮ್ಮ BEd ಅಂಕಗಳು, TET ಅಂಕಗಳು, ಅದಾದ ಮೇಲೆ CET ಅಂಕಗಳು, ಇದರಲ್ಲಿ 50% CET ಇರುತ್ತೆ. ಕೆಲವೊಂದು ಪೋಸ್ಟ್ಗಳಿಗೆ 70% CET ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ರಿಮೈನಿಂಗ್ ನಿಮ್ಮ ಡಿಗ್ರಿ ಮಾರ್ಕ್ಸ್, ನಿಮ್ಮ BEd ಮತ್ತು ನಿಮ್ಮ TET ಮಾರ್ಕ್ಸನ್ನು ಕೌಂಟಿಗೆ ತಗೋತಾರೆ ಮೆರಿಟ್ ಲಿಸ್ಟ್ ಪ್ರಿಪರೇಷನ್ಗೋಸ್ಕರ. ಹಾಗಾಗಿ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಸೆಮಿಸ್ಟರ್ ವೈಸ್ ಮತ್ತು ಇಯರ್ ವೈಸ್ ಡಿಗ್ರಿ ಎಕ್ಸಾಮಿನೇಷನ್ನ ಬರೆದಂತಹ ಶಿಕ್ಷಕ ಆಕಾಂಕ್ಷಿಗಳಿದ್ದಾರೆ. ಸೊ ಈಗ ಇಯರ್ ವೈಸ್ನಲ್ಲಿ ಎಕ್ಸಾಮಿನೇಷನ್ ಏನಿತ್ತು, ಆ ಒಂದು ಇಯರ್ ವೈಸ್ ಎಕ್ಸಾಮಿನೇಷನ್ನಲ್ಲಿ 60-70%, ಓಕೆ, ಸೊ ಲಾಸ್ಟ್ ಐ ಥಿಂಕ್ 7-8 ಇಯರ್ಸ್ ಬ್ಯಾಕ್ 70% ಅಂದರೆ ಇಟ್ಸ್ ವೆರಿ ಹೈ ಪರ್ಸಂಟೇಜ್ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಈಗ ನೋಡ್ತಿರ್ಬೋದು ನೀವು, ಡ್ಯೂರಿಂಗ್ ಕೋವಿಡ್ ಪೀರಿಯಡ್ನಲ್ಲಿ ಡಿಗ್ರಿ ಮಾರ್ಕ್ಸ್ ಮೋರ್ ದೆನ್ 80-90% ಇದೆ. ಸೊ ಹಾಗಾಗಿ ಬಹಳಷ್ಟು ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. CET ಅಂಕಗಳು ಮೆರಿಟ್ ಲಿಸ್ಟ್ಗೋಸ್ಕರ CET ಅಂಕಗಳು ಮಾತ್ರ ಕನ್ಸಿಡರ್ ಮಾಡಿ ಅಂತ. ಬಿಕಾಸ್ ಪರ್ಸಂಟೇಜ್ ವೇರಿಯೇಷನ್ನಿಂದ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಜಾಬ್ CETನಲ್ಲೂ ಕ್ವಾಲಿಫೈ ಆದರೂ ಕೂಡ ಮೆರಿಟ್ನಿಂದ ಜಾಬ್ಸ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ. ನೀವು ಕೂಡ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಒಂದು ಕಮೆಂಟ್ ಮಾಡಿದರಲ್ಲಿ ನೀವು ನಿಮ್ಮ ಜಿಲ್ಲೆಯ ತಾಲೂಕಿನ ಸಚಿವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿ CET ಅಂಕಗಳು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಿ ಟೀಚರ್ಸ್ ರಿಕ್ರೂಟ್ಮೆಂಟ್ಗೋಸ್ಕರ ಅಂತ. ಬಿಕಾಸ್ ಡಿಗ್ರಿ ಮಾರ್ಕ್ಸ್ ಮತ್ತು BEd ಮಾರ್ಕ್ಸ್ನಲ್ಲಿ ಲಾಸ್ಟ್ 8 ಇಯರ್ಸ್ ಬ್ಯಾಕ್ ಮತ್ತು ರೀಸೆಂಟ್ ಏನು ಕ್ವಾಲಿಫೈ ಆಗ್ತಾ ಇದ್ದಾರೆ, ಪೆಂಡಮಿಕ್ ಏನಿತ್ತು ಕೋವಿಡ್ ಟೈಮ್ನಲ್ಲಿ ಭಾಳಷ್ಟು ಪರ್ಸಂಟೇಜ್ ಮೋರ್ ದೆನ್ 80-90% ಇದೆ. ಸೊ ಹಾಗಾಗಿ ಶಿಕ್ಷಕ ಆಕಾಂಕ್ಷಿಗಳು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆದಲ್ಲಿ ನೀವು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದರ ಜೊತೆಗೆ ಆದಷ್ಟು ಬೇಗ 10,000 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. GPSTR ಮತ್ತು HSTR PU ಉಪನ್ಯಾಸಕರ ನೇಮಕಾತಿ ಕೂಡ ಆಗ್ತಾ ಇದೆ. ಸೊ ಇದೇ ಥರ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.